ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವಿನಯ್. ಸೊ ಈ ವ್ಲಾಗು ನಾವು ಮಾಡ್ತಿರೋದು ಕೇದಾರ್ನಾಥ್ ಟ್ರಿಪ್ಪಿಗೆ ಹೊಂಟೀವಿ. Yes, finally. ಫೈನಲಿ ಅವರ್ ಡ್ರೀಮ್ ಟ್ರಿಪ್. ನನಗಂತೂ ಭಾಳ ಆಸೆ ಇತ್ತು ಕೇದಾರ್ನಾಥ್ಗೆ ಹೋಗ್ಬೇಕಂತ ಹೇಳಿ. ಸೊ ಅದಕ್ಕೆ ಬುಕಿಂಗ್ಸ್ ಎಲ್ಲ ಆಗ್ಯದ, ಡೇಟು ಫಿಕ್ಸ್ ಆಗ್ಯದ, ಹೋಗ್ಲಿಕ್ಕೆ ರೆಡಿ ಅದೀವಿ. ಸೊ ಅದ್ರ ಸಲುವಾಗಿ ಕೇದಾರ್ನಾಥ್ ಟ್ರಿಪ್ಪಿಗೆ ನಾವು ಏನೇನು ಪ್ಯಾಕ್ ಮಾಡ್ಲಿಕ್ಕತ್ತೀವಿ, ಏನೇನು ತೊಗೊಂಡು ಹೊಂಟೀವಿ ಅಂತ ಹೇಳಿ ನಿಮಗೆ ತೋರಿಸೋಣ ಅಂತ ಹೇಳಿ ಈ ವ್ಲಾಗ್ ಮಾಡ್ಲಿಕ್ಕತ್ತೀವಿ. ಸೊ ಏನಪ್ಪ ಅಂತಂದ್ರೆ ಈ ಲಾಗಿಂದ ಕಂಟಿನ್ಯೂ ಆಗಿ ಕೇದಾರ್ನಾಥದ ಅಂದ್ರೆ ಟ್ರಿಪ್ ಏನದ ಕಂಪ್ಲೀಟ್ಲಿ ಇದನ್ನಾಗ್ತದೆ. ಅಲ್ಲಿ ಸುತ್ತಮುತ್ತಲೂ ನಾವು ಜಾಗಗಳನ್ನು ನೋಡ್ತೀವಿ, ಬಟ್ ಕೇದಾರ್ನಾಥ್ ಅಂತ ಹೇಳಿ ದೊಡ್ಡ ಅದಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅದಾಗಿರೋದ್ರಿಂದ ನಾವು ಮಾತೆತ್ತಿರು ಬರೀ ಕೇದಾರ್ನಾಥ್ ಟ್ರಿಪ್ ಅಂತ ಹೇಳ್ತಿರ್ತೀವಿ. ಸೊ ಕಂಪ್ಲೀಟ್ ಉತ್ತರಾಖಂಡ ಅಲ್ಲೇನು ಹೋಗ್ತೀವಿ. ಆಮೇಲೆ ನಾವು ಹೋಗ್ತಿರೋದು ಆ್ಯಕ್ಚುಲಿ ಧಾಮ್ ಅಷ್ಟೇ, 4 ಧಾಮ್ ಆಗ್ಲಿಕ್ಕತ್ತಿಲ್ಲ. ಯಮುನೋತ್ರಿ, ಗಂಗೋತ್ರಿ ಮತ್ತು ನೆಕ್ಸ್ಟ್ ಟೈಮ್ ಯಾವಾಗಾರ ಕಂಪ್ಲೀಟ್ ಮಾಡ್ತೀವಿ. ಬಟ್ ಈಗ ಹೋಗ್ತಿರೋದು ಕೇದಾರ್ನಾಥ್, ಬದ್ರಿನಾಥ್ 2 ಕಡೆ ಹೋಗಿ ಬರ್ತೀವಿ. ಅದ್ರ ಜೊತೆಗೆ ಹರಿದ್ವಾರ, ಆಮೇಲೆ ಋಷಿಕೇಶು, ಆಮೇಲೆ ಶ್ರೀನಗರ್, ಆಮೇಲೆ ಗುಪ್ತಕಾಶಿ. ಸೊ ಹಿಂಗೆ ಆನ್ ದ ವೇ ಏನೇನು ಬರ್ತಾವೆ ಎಲ್ಲವನ್ನೂ ನೋಡ್ಕೊಂಡು ಹೋಗೋದು ಅಂತ ಹೇಳಿ ಡಿಸೈಡ್ ಆಗ್ಯದ. ಸೊ ಎಲ್ಲರಿಗಿನ ಫಸ್ಟ್ ಏನಪ್ಪ ಅಂತಂದ್ರೆ ಮನ್ಸಿಗೆ ಬಂದಾಗ ಎದ್ದು ಹೋಗಂಗಿಲ್ಲ ಆ್ಯಕ್ಚುಲಿ ಇದಕ್ಕೆ ಕೇದಾರ್ನಾಥ್ಗೆ. ಅಲ್ಲಿ 6 ತಿಂಗಳು ಬಂದಿರ್ತದೆ, 6 ತಿಂಗಳ ಓಪನ್ ಇರ್ತದೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ಬರ್ಫ್ ಬಿದ್ದು ಅಂದ್ರೆ ಏನಂತಾರೆ ಸ್ನೋಫಾಲ್ ಆಗಿ ಕಂಪ್ಲೀಟ್ ಮುಚ್ಚಿ ಹೋಗ್ಬಿಟ್ಟಿರ್ತದೆ. ಯಾವತ್ತು ಪ್ರತಿ ವರ್ಷ ಅಕ್ಷಯ ತೃತೀಯ ದಿವಸ ಅದು ಓಪನ್ ಆಗ್ತದೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಅಂದ್ರೆ ಮೇಯಿಂದ ಅಕ್ಷಯ ತೃತೀಯದಿಂದ ಆರಾಮ್ಸೆ ಒಂದು ನವಂಬರ್ವರೆಗೂ ಅದು ಓಪನ್ ಇರ್ತದೆ. ಮತ್ತು ಡಿಸೆಂಬರಿಂದ ಮತ್ತು ಏಪ್ರಿಲ್ ಅಕ್ಷಯ ತೃತೀಯ ಮೇಗೆ ಬಂತು, ಏಪ್ರಿಲ್ ಬಂತು ಅಂದ್ರೆ ಅಲ್ಲಿವರೆಗೂ ಕ್ಲೋಸ್ ಇರ್ತದೆ. ಸೊ ಮೇ 10ಕ್ಕೆ ಓಪನ್ ಆಗ್ಯದ. ಏನೇನು ಮಾಡ್ಬೇಕು ಸ್ಟಾರ್ಟಿಂಗಪ್ಪ ಅಂತಂತಂದ್ರೆ ಫಸ್ಟ್ ನಾವು ಡಿಸೈಡ್ ಮಾಡಿದ್ವಿ ಅಂತಂತಂದ್ರೆ ರಿಜಿಸ್ಟ್ರೇಷನ್ ಓಪನ್ ಆಗ್ತದೆ. ಎಲ್ಲಿದೆ ಅಂತಂದ್ರೆ ಉತ್ತರಾಖಂಡ್ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ದು, ಅಲ್ಲೇ ನಾವು ಯಾತ್ರಾ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಹಿಂಗೆ ನಿಮಗೆ ಕಂಪ್ಲೀಟಾಗಿ ಯೂನಿಕ್ ರಿಜಿಸ್ಟ್ರೇಷನ್ ಕೋಡು, ನೀವು ಗ್ರೂಪ್ದಾಗ ಹೊಂಟಿದ ಗ್ರೂಪ್ ಐ ಡಿ, ನಿಮ್ಮದು ಡೆಸ್ಟಿನೇಷನ್ನು, 2 ಡೇಸು, ನೀವು ಯಾವ್ದಾರ ಒಂದು ಟ್ರಾವೆಲ್ ಏಜೆನ್ಸಿಯಿಂದ ಹೊಂಟಿದ್ರಿ ಅಂದ್ರೆ ಅವ್ರ ಏಜೆನ್ಸಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಮನೆಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ಬರ್ಕೊಂಡಿರ್ತಾರೆ. ಇಟ್ಸ್ ಓನ್ಲಿ ಫಾರ್ ಕೇದಾರ್ನಾಥ್. ಅಂದ್ರೆ ನೀವೇನು ಕೆಳಗೆ ಗೌರಿಕೊಂಡದಿಂದ ಮೇಲೆ ಹತ್ಲಿಕ್ಕೆ ಚಾಲೂ ಮಾಡ್ತಿರಲ್ಲ, ಸೊ ಅವರು ಕೇದಾರ್ನಾಥ್ಗೆ ಹೋಗೋರಿಗೆ ಇಷ್ಟೆಲ್ಲ ಡೀಟೇಲ್ಸ್ ತೊಗೋತಾರೆ. ಯಾಕಂತಂತಂದ್ರೆ ಅಲ್ಲಿ ಹಾಲಾತ್ ಹೆಂಗಿರ್ತಾವಪ್ಪ ಅಂತಂದ್ರೆ ಯಾವ ಟೈಮ್ದಾಗ ಏನಾಗ್ತದೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಸೊ ಹೀಗಾಗಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲರದು ತೊಗೊಂಡಿರ್ತಾರೆ. ಸೊ ಎಸ್, ಫಸ್ಟ್ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಸೊ ಆ ರಿಜಿಸ್ಟ್ರೇಷನ್ ಲಿಂಕ್ನ ಇಫ್ ಪಾಸಿಬಲ್ ನಾವು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀವಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಫಾರ್ಮ್ನ ಫಿಲ್ ಮಾಡ್ಬೋದು. ಇಲ್ಲಿ ಯಾವ ಲೆವೆಲ್ಲಿಗೆ ಇರ್ತದೆ ಅಂತಂದ್ರೆ ಡೇಟ್ ಹಾಕಿರ್ತಾರೆ ಇವರು. ನೀವು ಅಂದ್ರೆ ಯಾವತ್ತಿನ ದಿವಸ ನೀವು ಟ್ರೆಕ್ ಮಾಡ್ತೀರಿ, ಯಾವತ್ತಿನ ದಿವಸ ನಿಮ್ಗೆ ಕೇದಾರ್ ಬಾಬಾದ ದರ್ಶನ ಆಗ್ತದೆ, ಆಮೇಲೆ ಬದ್ರಿನಾಥ ದರ್ಶನ ಆಗ್ತದೆ, ಪ್ರತಿಯೊಂದು ಡೇಟ್ ಬರೆದಿರ್ತಾರೆ. ನಾವು ಬೆಂಗಳೂರಿಂದ 18ನೇ ತಾರೀಕು ಮುಂಜಾನೆ ಬಿಡ್ತೀವಿ, ಡೆಲ್ಲಿಗೆ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಹೇಳ್ತೀವಿ. ಆಮೇಲೆ ನಾವು ಬುಕ್ ಮಾಡಿದ್ದು ಹಂಗೆ ಬುಕ್ ಮಾಡೀವಿ. ನಮ್ಮದು 7 ನೈಟ್ 8 ಡೇಸ್ದು ಪ್ಯಾಕೇಜ್ ಅದ. ನಾವು ಒಂದು ಟ್ರಾವೆಲ್ ಏಜೆನ್ಸಿ ಥ್ರೂ ಹೊಂಟೇವಿ. ಸೊ ಅದು ನಮಗೆ ಅದು ಚಲೋ ಅನಿಸಿದ್ರೆ ಅದ್ರದ್ದು ಲಿಂಕ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ಅದ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತೀನಿ. ಸೊ 8 ಡೇಸ್ 7 ನೈಟ್ಸ್ 8 ಡೇಸು. ಫಸ್ಟ್ ಹೋಗ್ತಿರೋದು ಹರಿದ್ವಾರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಗುಪ್ತಕಾಶಿ, ಆಮೇಲೆ ಕೇದಾರ್ನಾಥ್. 3rd ಡೆಸ್ಟಿನೇಷನ್ ನಮ್ಮದು ಕೇದಾರ್ನಾಥ್. ಆ್ಯಂಡ್ ಕೇದಾರ್ನಾಥ್ ಆದಮೇಲೆ ಬದ್ರಿನಾಥ್, ಶ್ರೀನಗರ್, ಋಷಿಕೇಶ್. ಸೊ ಇಷ್ಟು ಪ್ಲೇಸಸ್ ನಾವು ಕವರ್ ಮಾಡ್ಲಿಕ್ಕತ್ತೀವಿ. ಆ್ಯಂಡ್ ಇವ್ರು ನಮ್ಗೆ ಇನ್ಕ್ಲೂಡ್ ಮಾಡ್ತಿರೋದು ಹೋಟೆಲ್ಸ್ ಸ್ಟೇ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರು. ಆಮೇಲೆ ಟ್ರಾವೆಲ್ ಕಂಪ್ಲೀಟ್ ಅಂದರೆ ಡೆಲ್ಲಿಗೆ ಹೋಗಿ ಮುಟ್ಟಿದ ದಿವಸದಿಂದ ವಾಪಸ್ ನಮಗೆ ಡೆಲ್ಲಿ ಏರ್ಪೋರ್ಟಿಗೆ ಕರ್ಕೊಂಬರೋವರೆಗೂ ನಾವು ಅಂದ್ರೆ ಅವ್ರು ನಮಗೆ ಸಾಥ್ ಕೊಡ್ತಾರೆ, ಟ್ರಾವೆಲ್ ಏಜೆನ್ಸಿಯವರು. ನಾವು ಇನೋವಾ ಬುಕ್ ಮಾಡಿವಿ, ನಾವು 6 ಮಂದಿ ಹೊಂಟಿವಿ. ಸೊ ನೀವು ಎಷ್ಟು ಮಂದಿ ಹೋಗ್ತೀರಿ ಅನ್ನೋದ್ರ ಮೇಲೆ ಗಾಡಿ ನೀವು ಬುಕ್ ಮಾಡ್ಕೋಬೋದು. ಲೈಕ್ ಏನಂತಾರೆ ಕಸ್ಟಮೈಸ್ಡ್ ಪ್ಯಾಕೇಜ್ ಅಂತ ಕರಿಬೋದು ಇದಕ್ಕೆ. ಆ್ಯಂಡ್ ದಿಸ್ ಕಾಸ್ಟ್ ಫಾರ್ ಪರ್ ಪರ್ಸನ್ ಈಸ್ 8,500 rupees. ಬರೀ ಈ 7 nights 8 daysದು ಚಾರ್ಜಸ್ ಇದು, ಎಕ್ಸ್ಕ್ಲೂಡಿಂಗ್ ಕೇದಾರ್ನಾಥ್ದು.
ಬಿಕಾಸ್ ಅಲ್ಲಿ ಕೇದಾರ್ನಾಥದ್ದು ಅವ್ರು ನಮಗೆ ಸ್ಟೇ ಪ್ರೊವೈಡ್ ಮಾಡ್ಲಿಕ್ಕತ್ತಿಲ್ಲ. ಆ್ಯಂಡ್ ಟ್ರೆಕ್ಕಿಂಗ್ ಇರ್ತದೆ, ಹೆಲಿಕಾಪ್ಟರ್ ಇರ್ತದೆ, ಡೋಲಿ ಇರ್ತದೆ, ಹಾರ್ಸ್ ರೈಡ್ ಇರ್ತದೆ. ಸೊ ಇದು ಯಾವುದೂ ಅವ್ರು ನಮಗೆ ಪ್ರೊವೈಡ್ ಮಾಡಂಗಿಲ್ಲ. ಅದ್ರದ್ದೆಲ್ಲ ಸಪ್ರೇಟ್ ಚಾರ್ಜಸ್ ನಾವೇ ನಮ್ಮ ಕೈಯಾರ ಹಾಕೊಂಡು ಹೋಗಬೇಕು. ಮತ್ತೇನು? ಮತ್ತೇನಿಲ್ಲ, ಈಗ ಜಸ್ಟ್ ಆಕೆ ಅಮೌಂಟ್ ತಪ್ಪು ಹೇಳಿದ್ಲು, ಅದು 8,500. ಸಾರಿ, 18,500. ನಾ ಅದಕ್ಕೆ ಸುಮ್ಮನಿದ್ದೆ. ನೋಡ್ತಾ 8,000 ರೂಪಾಯಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಮ್ಮನ್ನು ಕರ್ಕೊಂಡೋರಿ ಅಂತಾರೆ. ಎಲ್ಲ ಮೊದಲು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ರಿ ಅಂತಿದ್ರು. ಶಿಟ್, ಸಾರಿ, 18,500 rupees. ಅಂದ್ರೆ ಬೇಸಿಕಲಿ ಟ್ರಾವೆಲಿಂಗ್ ಅಂದ್ರೆ ನಮ್ಮ ಡೆಸ್ಟಿನೇಷನ್ನಿಂದ ಡೆಲ್ಲಿವರೆಗೂ ಏನಿರ್ತದೆ ಅಂದ್ರೆ ಬೆಂಗಳೂರಿಂದ ಡೆಲ್ಲಿವರೆಗೂ ಫ್ಲೈಟ್ ಚಾರ್ಜಸ್, ನೀವು ಟ್ರೈನ್ಗೆ ಹೋಗ್ತಿರೋ ಫ್ಲೈಟಿಗೆ ಹೋಗ್ತಿರೋ ಈ ಚಾರ್ಜಸ್ ಥರಾಗಿ ಇನ್ಕ್ಲೂಡ್ ಆಗಂಗಿಲ್ಲ. ಆಮೇಲೆ ಈ ಸೈಟ್ ಸೀಯಿಂಗ್ ಚಾರ್ಜಸ್ದಾಗ ಅಲ್ಲಿ ಪಾರ್ಕಿಂಗ್ ಇರ್ಕಿಂಗ್ ಅವೆಲ್ಲ ಏನಿರ್ತಾವೆ, ಎಂಟ್ರಿ ಫೀಸ್ ಅವೆಲ್ಲ ಏನು ಇನ್ಕ್ಲೂಡ್ ಆಗಿರೋಂಗಿಲ್ಲ. ಸ್ಪೆಷಲಿ ಕೇದಾರ್ನಾಥದ ಕಂಪ್ಲೀಟ್ ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಕೆಳಗೆ ಸೋನ್ ಪ್ರಯಾಗಕ್ಕೆ ಬಿಟ್ರಪ್ಪ ಅಂತಂತಂದ್ರೆ ಅಲ್ಲಿಗೆ ಇವ್ರದ್ದು ಏನಂತಾರೆ ಅದಕ್ಕೆ ಪ್ಯಾಕೇಜದ್ದು ಋಣ ತೀರ್ತು. ನೀವು ವಾಪಸ್ ಮತ್ತೆ ಕೆಳಗೆ ಬಂದ ಮೇಲೆ ಮತ್ತು ಗಾಡಿ ಒಳಗೆ ಕೂತ ಮೇಲೇ ಚಾಲು ಆಗೋದು. ಸೊ ಅಲ್ಲಿಗೆ ಅಲ್ಲಿವರೆಗೂ ಮ್ಯಾಲೆ ಹತ್ತಿ ಕೆಳಗಿಳಿದು ಬರೋವರೆಗೂ ಯಾವುದೇ ರೀತಿ ಅವರು ಏನಂತಿರೋದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳಂಗಿಲ್ಲ. ನೀವು ಬಾಯಿ ಬಿಟ್ಟು ಕೇಳಿದ್ರಿ ಅಂತಂತಂದ್ರೆ ಮ್ಯಾಲೆ ರೂಮ್ಸನ್ನ ಬುಕ್ ಮಾಡಿ ಕೊಡ್ತಾರೆ. ಸೊ ಅದಷ್ಟೇ ಇನ್ಕ್ಲೂಡ್ ಆಗ್ತದೆ, ಮತ್ತು ಬೇರೆ ಏನೂ ಇಲ್ಲ. ಆ್ಯಂಡ್ ಇನ್ ಕೇಸ್ ನಿಮಗೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಅಂದ್ರೆ ನೀವು ಹೆಲಿಕಾಪ್ಟರ್ ಬುಕ್ ಮಾಡ್ಬೋದು. ಡೋಲಿ ಇರ್ತದೆ ಆ್ಯಂಡ್ ಹಾರ್ಸ್ ರೈಡ್ ಇರ್ತದೆ. ಹಾರ್ಸ್ ರೈಡ್, ಡೋಲಿ ನಾವು ಪ್ರಿಫರ್ ಮಾಡ್ಲಿಕ್ಕತ್ತಿಲ್ಲ. ಬಿಕಾಸ್ ಕುದುರೆಗಳಿಗೆ ತೊಂದರೆ ಆಗ್ತದೆ, ಪಾಪ ಅವಕ್ಕೂ ಜೀವ ಇರ್ತದೆ, ಅವಕ್ಕೂ ನಮ್ಮ ಭಾರ ಹೊರ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅವು ಹಿಂಸೆ ಪಡೋದೆಲ್ಲ ಭಾಳ ವೀಡಿಯೋ ನಾನು ನೋಡೀವಿ. ಸೊ ಅದನ್ನು ನಾವು ಪ್ರಿಫರ್ ಮಾಡ್ಲಿಕ್ಕತ್ತಿಲ್ಲ. ಆ್ಯಂಡ್ ಡೋಲಿ ಆಲ್ಸೋ ನಾವು ಹತ್ಕೊಂಡು ಹೋಗೋದೇ ಕಷ್ಟ ಆಗಿರ್ತದೆ, ಮತ್ತು ಅವ್ರು ನಮ್ಮನ್ನ ಹೊತ್ಕೊಂಡು ಬೇರೆ ಹೋಗ್ಬೇಕಂತ. ಸೊ ಅದು ಬೇಡ, ಕೈಕಾಲ ಗಟ್ಟದಾವ, ಅದಕ್ಕೆ ಈಗ ಹೊಂಟೀವಿ. ಆ್ಯಂಡ್ ಹೆಲಿಕಾಪ್ಟರ್ ಟ್ರೈ ಮಾಡಿದ್ವಿ ನಾವು. ಅಟ್ಲೀಸ್ಟ್ ಒನ್ ವೇ ಟ್ರೆಕ್ ಮಾಡಿ ಅದೇ ವೇ ನಾವು ಹೆಲಿಕಾಪ್ಟರ್ನ ಬರ್ಬೇಕಂತ ಹೇಳಿ ಟ್ರೈ ಮಾಡಿದ್ವಿ. ಅದು ಒನ್ ಆ್ಯಂಡ್ ಓನ್ಲಿ IRCTC ಬುಕ್ಕಿಂಗ್ದಾಗಷ್ಟೇ ನೀವು ಆ್ಯಪ್ದಾಗ ಟ್ರೈ ಮಾಡಬೇಕಾಗ್ತದೆ. ನೀವು ಯಾವಾಗಲೂ ಚೆಕ್ ಮಾಡ್ಕೋತಿರ್ಬೇಕಾಗ್ತದೆ IRCTC ಹೆಲಿಕಾಪ್ಟರ್ ಕೇದಾರ್ನಾಥ್ ಯಾತ್ರಾ ಅಂಥೇಳಿ. ನೀವು ಕೇದಾರ್ನಾಥ್ ಹೆಲಿಕಾಪ್ಟರ್ ಅಂತ ಬರೀ ಇಷ್ಟು ಕೀವರ್ಡ್ ಹೊಡೆದ್ರೆ ಗೂಗಲ್ ನಿಮಗೆ ಅದು ಲಿಂಕ್ ತೋರಿಸ್ತದೆ. ಮೇನಾಗಿ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಲಿಕ್ಕೆ ಹೋಗಬೇಡ್ರಿ. ಅದರ್ ದೆನ್ ದಿಸ್ ವೇ ಬೇರೆ ಯಾವ ವೇನೂ ಇಲ್ಲ ನೀವು ಹೆಲಿಕಾಪ್ಟರ್ ಬುಕ್ ಮಾಡಲಿಕ್ಕೆ. ಇನ್ಫ್ಯಾಕ್ಟ್ ನಿಮಗೆ ಯಾರಂತೀರಿ ಟ್ರಾವೆಲ್ ಏಜೆನ್ಸಿಯವ್ರು ಕೆಲವೊಬ್ರು ಅದ್ರ ಜವಾಬ್ದಾರಿ ತೊಗೋತಾರೆ, ಇನ್ನು ಕೆಲವೊಬ್ರು ತೊಗೊಳಂಗಿಲ್ಲ. ನಮ್ಮ ಟ್ರಾವೆಲ್ ಏಜೆನ್ಸಿಯವ್ರು ಅದ್ರ ಜವಾಬ್ದಾರಿ ತೊಗೊಂಡಿಲ್ಲ, ಹೆಲಿಕಾಪ್ಟರ್ ನೀವೇ ಮಾಡಬೇಕು ಅಂತ ಹೇಳಿದರು. ಸೊ ಯಾಕಂದ್ರೆ ಅವ್ರು ಆ ಕಷ್ಟ ಗೊತ್ತದೆ. IRCTC ಆ್ಯಪ್ದಾಗಂತೂ ನಮ್ಗೆ ತತ್ಕಾಲದಾಗ ಟ್ರೈನ ಬುಕ್ ಆಗಂಗಿಲ್ಲ ರಾಣಿ ಚೆನ್ನಮ್ಮ, ಇನ್ನು ಹೆಲಿಕಾಪ್ಟರ್ ಬುಕ್ ಮಾಡೋದಪ್ಪ ಹೆಂಗೆ ಅಂಥೇಳಿ. ಹೆಲಿಕಾಪ್ಟರ್ ನಾವು ಹೆಂಗೆ ಟ್ರೈ ಮಾಡಿದ್ವಿ ಅಂದ್ರೆ ಒನ್ ವೇ ಟ್ರೈ ಮಾಡಿದ್ವಿ, 2 ವೇ ಅಲ್ಲ. ಅಂದ್ರೆ ಹೋಗೋಬೇಕಾರಂತೂ ಅದು ಹತ್ತೆ ಟ್ರೆಕ್ ಮಾಡ್ಕೊಂಡು ಹೋಗೋದಂತನೇ ನಮ್ಮದು ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ. ಇಳಿಯೋಬೇಕಾದ್ರೆ ಏನೂ ಮೋಟಿವೇಶನ್ ಇರೋಂಗಿಲ್ಲಲ್ಲ, ಸುಸ್ತಾಗ್ಬಿಟ್ಟಿರ್ತೀವಿ, ಕೆಳಗಿಳಿದು ಏನು ಮಾಡೋದು ಅನ್ನೋ ಥರ. ಸೊ ಹಿಂಗಾಗಿ ಕೆಳಗಿಳಿದು ಬರ್ಬೇಕಾದ್ರೆ ಹೆಲಿಕಾಪ್ಟರ್ ಒನ್ ವೇ ಬುಕಿಂಗ್ ಟ್ರೈ ಮಾಡ್ಬೋದು ಅಂಥೇಳಿ. ನೀವು ಒನ್ ವೇ ಬುಕ್ ಮಾಡ್ತೀನಿ ಅಂದರೂ ನೀವು ಬುಕಿಂಗ್ಸ್ ಅದು 2 ವೇ ಚಾರ್ಜಸ್ಸೇ ತೊಗೊಳ್ತಾರೆ ಅವರು. ನೀವು ಬೇಕಾದ್ರೆ ಹೋಗುವಾಗ ಹೋಗ್ಬೋದು, ಬರುವಾಗ ಹೆಲಿಕಾಪ್ಟರ್ನ ಬರ್ಬೋದು. ಬಟ್ ಅದು ನಿಮಗೆ ಬಿಟ್ಟಿರೋದು ಆಪ್ಷನ್. ಬಟ್ ಹತ್ಕೊಂಡು ಹೋದ್ರೆ ಆ ಒಂದು ಬೆಟ್ಟ ಗುಡ್ಡ, ಆ ಸ್ನೋ, ಆ ನೇಚರು, ನಾವು ಹೋಗೋಬೇಕಾದ್ರೆ ನದಿ, ಗಂಗಾ ನದಿ, ಅದು ಹಿಮ ಗಟ್ಟಿರ್ತದೆ ಇಲ್ಲೋ ಗೊತ್ತಿಲ್ಲ. ಬಟ್ ಅದೆಲ್ಲ ಮಜಾ ಮಾಡ್ಕೋತ ನೋಡ್ಕೋತ ತ್ರಾಸಂತೂ ಅದ, ರಗಡ್ ತ್ರಾಸ. ಕೇದಾರ್ನಾಥ್ ಟ್ರಿಪ್ ಸ್ಪೆಷಾಲಿಟಿನೇ ಅದಲ್ಲ. ನೇಚರ್ ನೋಡಿಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು ಆ ಸ್ನೋಫಾಲು, ಆಮೇಲೆ 3 ಕ್ಲೈಮೇಟ್ಸು ಅಂದ್ರೆ ತೋರಿಸ್ತದೆ ನಮ್ಗೆ. ಅದು ಮಳೆಗಾಲ, ಚಳಿಗಾಲ, ಬಿಸಿಲು ಎಲ್ಲನೂ ನೋಡ್ಬೋದು ನಾವು ಅಲ್ಲಿ ಹೋದ್ರೆ. ಹತ್ತೋಬೇಕಾದ್ರೆ ಬೇಸಿಗೆಯಿಂದ ಹತ್ತೀವಿ, ಕೆಳಗಿಂದ ಮತ್ತು ನಡಕ್ಕೆ ಒಂದು ಸ್ವಲ್ಪ ಮಳೆ ಬಂದರೂ ಬರ್ತದೆ. ಮ್ಯಾಲೆ ಹೋಗ್ತಿದ್ದಂಗಂತೂ ಸಿಕ್ಕಾಪಟ್ಟೆ ಚಳಿ ಇರ್ತದೆ. ಸೊ 4 ತಾಸಿಗೆ ಒಂದ್ಸಲ, 3 ತಾಸಿಗೆ ಒಂದ್ಸಲ ವೆದರ್ ಚೇಂಜ್ ಆಗ್ತದಂತಲೇ. ನೋ ಒನ್ ಕ್ಯಾನ್ ಪ್ರೆಡಿಕ್ಟ್ ಅಲ್ಲಿ ಏನಾಗ್ತದಂತ. ಹೆದರ್ಸ್ಲಿಕ್ಕತ್ತಿಲ್ಲ, ಶಿವಪ್ಪ ಕರ್ಸ್ಕೊಳಿಕತ್ತಾನಂದ್ರೆ ನಾವು ಹೋದಾಗ ಹೆಂಗಿರ್ತದೋ ನಮಗೂ ಗೊತ್ತಿಲ್ಲ. ಹೋಗಿ ಬಂದಾಗ ಎಕ್ಸ್ಪೀರಿಯನ್ಸ್ನು ಹೇಳ್ತೀವಿ ಅಂತ. ನಾವು ಹೋಗ್ತೀವಿ ಅಂತ ಡಿಸೈಡ್ ಮಾಡಿದಾಗಿಂದ ಈ ರೀಲ್ಸ್ ನೋಡ್ಲಿಕ್ಕತ್ತಾಗಿಂದ ನಮ್ಮ ರೀಲ್ಸ್ದಾಗಂತೂ ಬರೀ ಕೇದಾರ್ನಾಥ್, ಬದ್ರಿನಾಥ್ ಇವೆರಡು ಬಿಟ್ಟು ಬರೀ ಏನೂ ಬರೋವಲ್ಲು. ಅಲ್ಲಿ ಎಷ್ಟು ಇನ್ಫಾರ್ಮೇಷನ್ ನಮಗೆ ಸಿಕ್ಕದ ಅಂತಂತಂದ್ರೆ ಅದ್ರಾಗ ಒಬ್ಬ ಭಾಳ ಚಂದ ಹೇಳ್ತಾನೆ ರೀಲ್ಸ್ ಮಾಡವ, ನೀವು ಕೇದಾರ್ನಾಥಕ್ಕೆ ಬರ್ಲಿಕ್ಕತ್ತೀರಿ ಅಂತಂತಂದ್ರೆ ನೀವು ಕೇದಾರ ಬಾಬಾ ನೋಡ್ಲಿಕ್ಕೆ ಬರ್ಲಿಕ್ಕತ್ತೀರಿ ಅಂತಲ್ಲ, ಕೇದಾರ ಬಾಬಾ ಅಂದ್ರೆ ಶಿವಪ್ಪ ನಿಮ್ಮನ್ನು ನೋಡ್ಬೇಕಾಗ್ಯದ, ಹಿಂಗಾಗಿ ನಿಮ್ಮನ್ನು ಕರೆಸ್ಕೊಳಿಕತ್ತಾನ ಅಂತ. ಅದು ಇರ್ಬೋದು ಅಂತೀವಲ್ಲ, ಸುಸೂತ್ರಾಗಾದ್ರೆ ಸಾಕು ಅನ್ಕೊಂಡೆ ನಾವು. ಸೊ ನೆಕ್ಸ್ಟ್ ಅಲ್ಲಿ ಬರೋ ಸ್ಟೇಗಳಿಗೂ ಅಲ್ಲಿ ಆ್ಯಕ್ಚುಲಿ ಗೌರ್ಮೆಂಟದ್ದು ವೆಬ್ಸೈಟ್ಸ್ಗಳವ, ಆಮೇಲೆ ಗೌರ್ಮೆಂಟದ್ದು ಡಾರ್ಮೆಟ್ರೀಸ್ ಅವ. ಆನ್ ಪ್ರಯಾರಿಟಿ ನೀವೇ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಬೆಟರ್. ಬಿಕಾಸ್ ಅಲ್ಲೇ 800, 900, 1000, 1200, 1500, 3000 ರೂಪಾಯಿವರೆಗೂ ನಿಮ್ಗೆ ಡಾರ್ಮೆಟ್ರಿ, ಸಿಂಗಲ್ ರೂಮ್ಸು ಗೌರ್ಮೆಂಟ್ ರಿಲೇಟೆಡ್ ಅವ. ಆ್ಯಂಡ್ ವೆರಿ ಲಿಮಿಟೆಡ್ ಇರ್ತಾವೆ.
ಇನ್ಕ್ಲೂಡಿಂಗ್ ಟೆಂಟಿಂದ ಚಾಲೂ ಆಗ್ತದೆ. ಟೆಂಟ್, ಡಾರ್ಮೆಟ್ರಿ, ಆಮೇಲೆ ಸಿಂಗಲ್ ರೂಮ್ಸು, ಆಮೇಲೆ ಏನು ಐಷಾರಾಮಿ ಅಂತೆಲ್ಲ ಇರೋಂಗಿಲ್ಲ ಅಲ್ಲಿ. ಏನು ನಾರ್ಮಲ್ ಫೆಸಿಲಿಟೀಸ್ ಇರಬೇಕು ಎಲ್ಲ ಇರ್ತಾವೆ. ಸೊ ನಾವು ಆ್ಯಕ್ಚುಲಿ ಚಾರ್ಧಾಮ್ ಯಾತ್ರಾ ರಿಜಿಸ್ಟ್ರೇಷನ್ದಾಗ GMVN ಗರ್ವಾಲ್ ಮಂಡಲ್ ವಿಕಾಸ್ ನಿಗಮ್ ಗೌರ್ಮೆಂಟ್ ಆಫ್ ಉತ್ತರಾಖಂಡ್ ಎಂಟರ್ಪ್ರೈಸಸ್ ಅಂಥೇಳಿ. ಸೊ ಅಲ್ಲೇ ನಮಗೆ ಭಾಳ ಲೇಟಾಗಿ ಗೊತ್ತಾಯ್ತು. ನಾವು ಏನೇನೋ ಜುಗಾಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ ಅಲ್ಲಿ ಸ್ಟೇಗೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಆಮೇಲೆ ನಮ್ಮ ಟ್ರಾವೆಲ್ ಏಜೆಂಟ್ ನಾವೇನೋ ಮಾತಾಡ್ಬೇಕಾದ್ರೆ ನಮ್ಗೆ ಹೇಳಿದ್ರೆ ನಾವೇ ಮಾಡ್ತಿದ್ವಿ ಅಂದ್ಬಿಟ್ರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಮಿಸ್ ಹೊಡೆದ್ವಿ ನಾವು. ಬಟ್ ನೀವು ಮಿಸ್ ಹೊಡಿಲಿಕ್ಕೆ ಹೋಗ್ಬೇಡ್ರಿ. ನಾ ಈಗೇನು ಹೇಳಿದ್ನಲ್ಲ ಆ ವೆಬ್ಸೈಟ್ದಾಗ GMVN ಅಂಥೇಳಿ, ಅದು ಗರ್ವಾಲ್ ಮಂಡಲ್ ವಿಕಾಸ್ ನಿಗಮ್ ಅಂಥೇಳಿ, ಅಲ್ಲಿ ನೀವು ಹೋದ್ರಿ ಅಂತಂತಂದ್ರೆ ನಿಮಗೆ ಕಂಪ್ಲೀಟ್ ಅಲ್ಲೇ ಈ ಸ್ಟೇ ಎಷ್ಟು ಕಿಲೋಮೀಟ್ರ್ ದೂರ ಅದ, ಎಷ್ಟು ಮೀಟ್ರ್ ದೂರ ಅದ, ಇದು ಏನಂತಾರೆ ಅದಕ್ಕೆ ಮೂಲ ದೇವಸ್ಥಾನದಿಂದ ಅಂಥೇಳಿ ಕೊಡೋದು. ನಿಮ್ಗೆ 200 ಮೀಟ್ರ್ ಅಪೋಸಿಟ್ ಅಂದರೆ ಇದು ದೇವಸ್ಥಾನ ಅಂದರೆ ಇಷ್ಟು ದೂರನ ನಿಮಗೆ ಸ್ಟೇನೂ ಅವ. 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಹತ್ಲಿಕ್ಕೆ ಆಗಂಗಿಲ್ಲ, ಅವ್ರು ಅಲ್ಲೇ ರೆಸ್ಟ್ ತೊಗೊಂಡು ಮತ್ತು ನೆಕ್ಸ್ಟ್ ಡೇ ಹತ್ತಾರೆ, 2 ದಿವಸ ಹತ್ತಾರೆ, 3 ದಿವಸ ಹತ್ತಾರೆ. ಅವ್ರ ಕೆಪಾಸಿಟಿ ಮೇಲೆ, ಅವ್ರದ್ದು ತ್ರಾಸ ಮೇಲೆ, ಅವ್ರದ್ದು ಬಾಡಿ ಎಷ್ಟು ಸಪೋರ್ಟ್ ಮಾಡ್ತದೆ ಅದ್ರ ಮೇಲೆ. ಸೊ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೋಬೋದು. 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಮೊದಲು ನಿಮ್ಗೆ ಗೌರ್ಮೆಂಟದ್ದು ಸ್ಟೇ ಅವ, ನೀವು ಅದನ್ನು ಬುಕ್ ಮಾಡ್ಕೋಬೋದು. ನಾವು ಅನ್ಫಾರ್ಚುನೇಟ್ಲಿ ನಮಗೆ ಈ ಗೇಮ್ಸ್ ಸಿಗಲಿಲ್ಲ. ಸೊ ಹೀಗಾಗಿ ನಾವು ಟೆಂಟ್ ಕಾಲನಿ ಬೇಸ್ ಕ್ಯಾಂಪ್ದಾಗ ಟೆಂಟ್ ಗ್ರೌಂಡ್ಸ್ ಇರ್ತಾವೆ. ಸೊ ಅಲ್ಲೇ ಬುಕ್ಕಿಂಗ್ ಮಾಡ್ಕೊಂಡಿವಿ. ಅದು ಗೌರ್ಮೆಂಟದ್ದು ಟೆಂಟ್ ಕಾಲನಿ ಅಂತ ಕರೀತಾರೆ ಅದಕ್ಕೆ. ಬೆಡ್ ಒಳಗೆ ನುಗ್ಗುತ್ತಾ, ಈ ಆರ್ಮಿದಾಗ ಇದಾಗ ಸಿನಿಮಾದಾಗೆಲ್ಲ ನೋಡಿರ್ತಿರಲ್ಲ, ಚಳಿ ಇದ್ದಾಗ ಬೆಡ್ ಮೇಲೆ ಮಲ್ಕೊಳಂಗಿಲ್ಲ, ಬೆಡ್ ಒಳಗೆ ಹೋಗಿರ್ತಾರೆ ಅವ್ರು, ಹಂಗೆ ಬೆಡ್ ಇರ್ತಾವೆ, ಅದ್ರಾಗ ಹೋಗಬೇಕು, ಮಲ್ಕೋಬೇಕು. ಅಲ್ಲಿ ಹತ್ತಿದ ಮೇಲೆ ಎಷ್ಟು ಖುಷಿ ಇರ್ತದೆ ಅಂದ್ರೆ ಮಲ್ಕೋತೀವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಸೊ ನೋಡೋಣ ಅಂತ. ನಮ್ದಂತೂ ಅಲ್ಲಿಗಾಗಿದೆ. ನಾವು ಒಂದು ಸ್ವಲ್ಪ ಯಾಮಾರಿದ್ದು ಅಂತಂತಂದ್ರೆ ಸ್ಟೇದಾಗ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಫ್ ನಮ್ಮದು ಇಟಿನರಿ ಅಥವಾ ಪ್ಲ್ಯಾನು ಏನಂತೀರಿ ಎಲ್ಲ, ಯಾರು ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಿ ಹಂಗೆ. ನಾನು ಮನಸ್ಸು ಬಂದಾಗ ಇಟಿನರಿ ಅಂತೀನಿ, ಮನಸ್ಸು ಬರಲ್ಲ ಅಂದರೆ ಐಟಿನರಿ ಅಂತೀನಿ. ಸೊ ದಿಸ್ ಈಸ್ ಕಂಪ್ಲೀಟ್ ಅಬೌಟ್ ಕೇದಾರ್ನಾಥ್ ಹೋಗ್ಬೇಕಂದ್ರೆ ಬೇಸಿಕ್ ಏನೇನು ಬೇಕಂಥೇಳಿ. ಸೊ ಈಗ ಮುಂದೆ ಏನಪ್ಪ ಅಂತಂದ್ರೆ ನಾವು ಏನೇನು ತೊಗೊಂಡಿವಿ, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ತೊಗೊಂಡಿವಿ, ಆಮೇಲೆ ಟಕ ಮುಗಿಸ್ಬಿಡ್ತೀವಿ. ಜಾಸ್ತಿ ಏನು ಭಾಳ ಬೆಳ್ಳ ತೊಗೊಳೋದಿಲ್ಲ. ಏನೇನು ತೊಗೋಬೇಕಾಗ್ತದೆ ಮೇನಾಗಿ ಅಂಥೇಳಿ. ಮೇನಾಗಿ ಮೊದ್ಲೇನು ಬೇಕು ಯಶು ಬೆಟ್ಟ ಹತ್ಬೇಕಂದ್ರೆ? ಮೊದಲು ಏನು ಬೇಕು ಅಂದರೆ ಬ್ಯಾಗ್ ಬೇಕು. ದೊಡ್ಡ ಬ್ಯಾಗ್ ಬೇಕು. ಇಲ್ಲ ಅಂದ್ರೆ ಅಂದರೆ ದೊಡ್ಡ ಬ್ಯಾಗ್ ಇನ್ ದ ಸೆನ್ಸ್ ಒಂದು ಬ್ಯಾಕ್ ಪ್ಯಾಕ್ ಅಂತೂ ಬೇಕು. ಒಬ್ಬೊಬ್ರಿಗೆ ಒಂದೊಂದು ಬ್ಯಾಕ್ ಪ್ಯಾಕ್ ಬೇಕು. ಬಿಕಾಸ್ ಹತ್ಕೊಂಡು ನಾವು ಹತ್ಲಿಕ್ಕೆ ತ್ರಾಸ ಆಗ್ತಿರ್ತದೆ, ಮತ್ತು ಅದ್ರ ಮ್ಯಾಗ ವೇಟ್ ಅಂದಿದ್ರೆ ಇನ್ನೂ ಭಾಳ ಸುಸ್ತಾಗ್ಬಿಡ್ತದೆ. ಸೊ ಆದಷ್ಟು ಕಮ್ಮಿ ಐಟಮ್ಸ್ನ ನೀವು ಮ್ಯಾಲೆ ತೊಗೊಂಡು ಹೋಗ್ರಿ ಅಂತ ಭಾಳ ಮಂದಿ ಹೇಳ್ಯಾರ. ಸೊ ಅದಕ್ಕೆ ಒಂದು ಬ್ಯಾಕ್ ಪ್ಯಾಕು, ಅದಾದಮೇಲೆ ಜಾಕೆಟ್ ಈಸ್ ಮಸ್ಟ್. ಅಲ್ಲೇ ಅದು ರೈನ್ ರೆಸಿಸ್ಟೆಂಟ್ ಆ್ಯಂಡ್ ಆಲ್ಸೋ ವಿಂಡ್ ರೆಸಿಸ್ಟೆನ್ಸ್ ಇತ್ತಂತಂದ್ರೆ ಭಾಳ ಚಲೋ. ಎಸ್, ಒಂದು ಜಾಕೆಟು ಆ್ಯಂಡ್ ಗ್ಲೌಸಸ್, ಚಲೋ ಕ್ವಾಲಿಟಿ ಗ್ಲೌಸ್, ಥಂಡ್ ಹಿಡಿತಾವಿವಂತ ಎಲ್ಲ ನಿಮ್ಮ ಸುರಕ್ಷೆಗೆ ತೊಗೊಂಡೋಗ್ಲಿಕತ್ತೀರಿ. ಎಲ್ಲ ಚಲೋ ಕ್ವಾಲಿಟಿ ತೊಗೊಂಡವ್ರಿ, ಎಲ್ಲೋಗೇನು ಯಾರಿಗೂ ದಾನ ಮಾಡೋದಿರೋದಿಲ್ಲ. ಸೊ ಹಿಂಗಾಗಿ ಚಲೋ ಕ್ವಾಲಿಟಿ ತೊಗೊಂಡವ್ರಿ ಎಲ್ಲ. ಗ್ಲೌಸ್, ಸಾಕ್ಸ್ ಆ್ಯಂಡ್ ಶೂಸ್. ಯಪ್ಪ ಇದು ನೋಡ್ರಿಪ್ಪ, ಟ್ರೆಕ್ಕಿಂಗ್ ಶೂಸ್, ಗುಡ್ ಕ್ವಾಲಿಟಿ ಆಫ್ ಟ್ರೆಕ್ಕಿಂಗ್ ಶೂಸ್ ಇವು ನಾವು ಡೆಕತ್ಲಾನ್ನಾಗ ತೊಗೊಂಡೀವಿ. ಸೊ ಗುಡ್ ಕ್ವಾಲಿಟಿ ಆಫ್ ಟ್ರೆಕ್ಕಿಂಗ್ ಶೂಸ್, ಗ್ರಿಪ್ ಇರಬೇಕು ಇವು ಮೇನ್ಲಿ. ಬಿಕಾಸ್ ಅಲ್ಲಿ ಭಾಳ ಏನಂದ್ರೆ ಭಾಳ ಜಾರ್ತಿರ್ತದಂತ, ಗಲೀಜ್ ಇರ್ತದಂತ, ಆ್ಯಂಡ್ ಮಳೆ ಬರ್ತಿರ್ತದ, ಭಾಳ ರಾಡಿ ಇರ್ತದಂತ. ಸೊ ಕುದುರೆ ಲಂಡಕಿ ಹೋಗ್ಕೋತ ಹೋಗಿರ್ತಾವ, ಆಮೇಲೆ ಮಳೆ ಬಂದಿರ್ತದೆ, ಸ್ನೋ ಬಿದ್ದಿರೋ ಚಾನ್ಸಸ್ ಇರ್ತದೆ. ಸೊ ಇವೆಲ್ಲ ಮಿಕ್ಸ್ ಆಗಿ ನೀವು ಸ್ಲಿಪ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಗುಡ್ ಗ್ರಿಪ್ಪಿಂಗ್ ಶೂಸ್. ಸೊ ಇದು ಎರಡು ಸೇಮ್ ತೊಗೊಂಡಿವಿ. ಸೇಮ್ ಬಟ್ ಡಿಫ್ರೆಂಟ್ ತೊಗೊಂಡಿದ್ದೀವಿ. ಇದು ಛೋಟಾ, ನಂದು ದೊಡ್ಡದು ಅವ್ರದ್ದು ಸೇಮ್. ಇದು ಏನಪ್ಪ ಅಂತಂದ್ರೆ ನಾವು ಯೂಶ್ವಲಿ ಅಂದರೆ ನಾಟ್ ರೆಗ್ಯುಲರ್ ಹೈಕಿಂಗ್ ಅಥವಾ ರೆಗ್ಯುಲರ್ ಟ್ರೆಕ್ಕಿಂಗ್ ಮಾಡೋಂಗಿಲ್ಲ. ನಾವು ಈ ಕಡೆ ಭಯಂಕರ ಸ್ಟಾರ್ಟಿಂಗ್ ಪ್ರೈಸು ತೊಗೊಂಡಿಲ್ಲ, ಭಯಂಕರ ಕಾಸ್ಟ್ಲಿನೂ ತೊಗೊಂಡಿಲ್ಲ, ಮಿಡ್ ರೇಂಜ್ದಾಗ ತೊಗೊಂಡಿವಿ. ಇದ್ರ ಸ್ಪೆಷಾಲಿಟಿ ಏನಂತಂತಂದ್ರೆ 3 to 4 ಅವರ್ಸ್ ನೀವು ಮಳೆ ಒಳಗೆ ಕಂಪ್ಲೀಟ್ಲಿ ವಾಕ್ ಮಾಡ್ಬೋದು. ಏನು ಅಲ್ಲಿವರೆಗೂ ನಿಮ್ಗೆ ನೀರು ಒಳಗೆ ಇಳಿಯೋಂಗಿಲ್ಲ. ಆಮೇಲೆ ಗ್ರಿಪ್ಪಿಂಗ್ ಚಲೋ ಅದ, ಸೋಲ್ ನಡಿಲಿಕ್ಕೆ ನಿಮ್ಗೆ ಸೋಲ್ ಚಲೋ ಅದ, ಆ್ಯಂಡ್ ಆ್ಯಂಕಲ್ ಸಪೋರ್ಟ್. ಲೈಕ್ ಕಂಟಿನ್ಯೂ 24 ಅವರ್ಸ್ ಹಾಕ್ಕೊಂಡು ನೀವು ಹೈಕಿಂಗು ಟ್ರೆಕ್ಕಿಂಗು ಮಾಡ್ಬೋದು. ಸೊ ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಸೊ ನಮ್ಮದು ಮ್ಯಾಕ್ಸಿಮಮ್ 12 ಅವರ್ಸ್ ಅಥವಾ 13 ಅವರ್ಸ್ ಆಗ್ತದೆ ಅಂತ ಅಂದ್ಕೊಂಡಿವಿ ದೇವ್ರ ದಯೆಯಿಂದ. ಸೊ ಹೀಗಾಗಿ ನಾವು ಈ ಕಡೆ ಟಾಪ್ ಕ್ವಾಲಿಟಿನೂ ಇಲ್ಲ, ಈ ಕಡೆ ಲೋ ಕ್ವಾಲಿಟಿನೂ ಇಲ್ಲ, ಮಿಡ್ ರೇಂಜ್ದಾಗ ಏನು ಬೇಕು ಅದನ್ನು ತೊಗೊಂಡಿವಿ. ಇಟ್ ಕಾಸ್ಟ್ಸ್ ಯು ಅರೌಂಡ್ 5600 rupees per pair of shoes.
ಆ್ಯಂಡ್ ಇದಕ್ಕೆ ಆ್ಯಂಕಲ್ ಸಪೋರ್ಟ್ ಅಂತೂ ತಗೋರಿ ಅಂತ ಹೇಳ್ಯಾರ, ಯಾಕಂದ್ರೆ ಕಾಲು ಹೊಳ್ಳಾಡ್ತದ, ಟ್ವಿಸ್ಟ್ ಗಿಸ್ಟ್ ಆದ್ರೆ ಕಷ್ಟ ಅಂತ ಹೇಳಿ. ಸೊ ಆ್ಯಂಕಲ್ ಸಪೋರ್ಟ್ ಶೂಸ್. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಗ್ಲೌಸು. ಈ ಗ್ಲೌಸ್ ಹೆಂಗಿರಬೇಕು ಅಂತಂದ್ರೆ ದಿಸ್ ಶುಡ್ ಬಿ ಮಸ್ಟ್ ಆ್ಯಂಡ್ ಮಸ್ಟ್ ವಾಟರ್ ರೆಸಿಸ್ಟೆನ್ಸು. ಮಳೆ ಬಂದಾಗ ಅದು ನಿಮಗೆ ಭಾಳ ತ್ರಾಸ ಆಗ್ತದೆ. ಸೊ ಹೀಗಾಗಿ ಚಲೋ ಕ್ವಾಲಿಟಿನ ತೊಗೊರಿ. ಅದ್ರ ಜೊತೆಗೆ ನಿಮಗೆ ಇನ್ನೂ ಚಳಿ ಹತ್ತದ ಅನ್ನೋಂಗಿದ್ರೆ ಇವು ನಾರ್ಮಲ್ ಉಲನ್ ಗ್ಲೌಸ್ ಇರ್ತಾವೆ, ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೋಬೋದು. ಸೊ ಇವೆಲ್ಲ ನಿಮಗೊಂದು 1,200 ರೂಪಾಯಿ ಪೇರ್ದಾಗ ಸಿಗ್ತದೆ. ಸೊ ದಿಸ್ ವಾಸ್ ಡನ್. ನೆಕ್ಸ್ಟ್ ಜಾಕೆಟ್ ಅಂತ ಬಂದಾಗ ನಮ್ಗೆ 3,000-4,000 5,000 ಎಲ್ಲ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಡೆಕತ್ಲಾನಿಗೆ ಹೋದಾಗ ಅದು ಯಾವುದೋ ಔಟ್ ಆಫ್ ಸ್ಟಾಕ್ ಇತ್ತು. ನನ್ನ ಸೈಜ್ ಅಂತೂ ಸ್ಪೆಷಲಿ ಇರಲಿಲ್ಲ, ಎಲ್ಲ ಸೈಜ್ನಾಗಿದ್ದು. ಸೊ ನಮ್ಗೆ ಆಗಂಗಿಲ್ಲ ಅಂತ ಹೇಳಿ ಇದು ನಾರ್ಮಲ್ ಜಾಕೆಟ್ ತೊಗೊಂಡೇವಿ. ನಾರ್ಮಲ್ ಇನ್ ದ ಸೆನ್ಸ್ ಇದು 0 ಡಿಗ್ರಿವರೆಗೂ ಹಿಡಿತದಂತ. ಸೊ ನಾವೇನು ಜುಗಾಡ್ ಮಾಡ್ಲಿಕ್ಕತ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚು ಉಳಿಸ್ಲಿಕ್ಕೆ ಅಲ್ಲಿ ಹೋದ್ಮೇಲೆ ನಾವಂತೂ ರೈನ್ಕೋಟ್ ತೊಗೊಳಬೇಕು. ಸೊ ರೈನ್ಕೋಟ್ ಹೆಂಗೂ ರೈನ್ಕೋಟ್ ತೊಗೋತೀವಲ್ಲ. ಸೊ ಹಿಂಗಾಗಿ ನಾವು ವಾಟರ್ ರೆಸಿಸ್ಟೆನ್ಸ್ ಇದು ತೊಗೊಂಡಿಲ್ಲ, ಜಸ್ಟ್ ಫಾರ್ ದ ಏನಂತಾರೆ ಅದಕ್ಕೆ ಚಳಿ ಸಂಬಂಧ ಅಷ್ಟೇ ತೊಗೊಂಡಿವಿ. ಇದು 0 ಡಿಗ್ರಿವರೆಗೂ ಹೋಗ್ತದೆ. ಆಮೇಲೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿವಿ, ಅಷ್ಟು ಸಿಕ್ಕಾಪಟ್ಟೆ ಚಳಿ ಇತ್ತಂದ್ರೆ ನಾವು ಒಳಗೊಂದು ಪುಲ್ಲೋರು, ಆಮೇಲೆ ಒಂದು ಭಾರಿ ಮಜಾ ನಾವು ಅಂದ್ರೆ ನಮಗೆ ಕಣ್ಣಿಗೆ ಬಿದ್ದಿದ್ದು ಫಾರ್ ದ ಫಸ್ಟ್ ಟೈಮ್ ಆತಪ್ಪ ಅಂತಂದ್ರೆ ಇದು ವಾರ್ಮರ್ಸ್ ಅಂತ ಹೇಳಿ. ಇದು ಡೆಕಾಥ್ಲಾನ್ದಾಗ ಸಿಗ್ತದೆ ನಿಮಗೆ. ಇದು ಹೌ ಟು ಯೂಸ್ ಅಂಥೇಳಿ ನಾನು ನೋಡ್ಲಿಕ್ಕತ್ತಿದ್ದೆ. ಹೆಂಗಪ್ಪ ಅಂತಂತಂದ್ರೆ ಇದು ಇಷ್ಟಿಷ್ಟು ಪ್ಯಾಕೆಟ್ಸ್ ಇರ್ತಾವೆ. ಇದು ನಿಮಗೆ ಕೈಗೆ ಹಾಕೊಳ್ಳಿಕ್ಕೆ, ಶೂಸ್ಗೆ ಹಾಕೊಳ್ಳಿಕ್ಕೂ ಸಣ್ಣ ಪ್ಯಾಕೆಟ್ಸ್ ಬರ್ತಾವೆ. ಇದು ಬಾಡಿ ವಾರ್ಮರ್ಸ್. ಇದು ಗ್ಲೌಸ್ ಒಳಗ, ಸಾಕ್ಸ್, ಶೂಸ್ ಒಳಗ, ಡ್ರೆಸ್ ಒಳಗ. ಇದು ಡ್ರೆಸ್ ಒಳಗೆ ಹಾಕೊಳ್ಳೋಂಥದ್ದು. ಡ್ರೆಸ್ ಒಳಗೆ ಹಾಕೊಳ್ಳೋದು. ಇದು ಹೆಂಗಂತಂದ್ರೆ ಇದು ಒಳಗೆ ಪ್ಯಾಕೆಟ್ಸ್ ಇರ್ತಾವೆ, ಅದನ್ನು ತೆಗೆದು ಉಜ್ಜಿ ನೀವು ಹಚ್ಕೋಬೇಕು ಅದನ್ನಷ್ಟೇ. ಸ್ಪೆಷಲಿ ಎದಿ ಜಾಗದಾಗ ಅಲ್ಲೆಲ್ಲ ನಿಮ್ಗೆ ಜಾಸ್ತಿ ಚಳಿ ಹತ್ತೋದ್ರಿಂದ ಎಲ್ಲರೂ ಅಲ್ಲಿ ಹಾಕೋತಾರೆ ಇವನ್ನ ಜಾಕೆಟ್ ಒಳಗಡೆ. ಸೊ ದಿಸ್ ವಿಲ್ ಕೀಪ್ ಯು ವಾರ್ಮ್, ಅಂದ್ರೆ ನಿಮಗೆ ಭಾಳ ರಿಲೀಫ್ ಕೊಡ್ತದೆ ಅಂತ ಹೇಳ್ಯಾರ. ಸೊ ನಾವು ಇದನ್ನು ಪ್ರಾಕ್ಟಿಕಲಿ ಟ್ರೈ ಮಾಡಿಲ್ಲ, ಯಾಕಂದ್ರೆ ಈ 2 ದಿವಸದವರೆಗೆ ಒಂದು ಸಿಕ್ಕಾಪಟ್ಟೆ ಬಿಸಿಲೈತು ಬೆಂಗಳೂರದಾಗ. ಅದನ್ನ ಇಟ್ಕೊಂಡು ಎಷ್ಟು ವಾರ್ಮ್ ಆಗ್ತದೆ ಅನ್ನೋ ಫೀಲಿಂಗ್ ನಮಗೆ ಅದು ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಸೊ ಇದು ಭಯಂಕರ ಚಳಿ ಹೆದರೋರು ಇದೊಂದು ಇಟ್ಕೋರಿ. ದಿಸ್ ವಿಲ್ ವೆರಿ ಮಚ್ ಹೆಲ್ಪ್ ಯು. ಆ್ಯಂಡ್ ಇದು ಸಾಕ್ಸ್ಗೂ ಸಿಗ್ತದ, ಶೂಸ್ಗೂ ಸಿಗ್ತದೆ, ಕೈಗೂ ಸಿಗ್ತದಂತ. ಸೊ ತೊಗೋಬೋದು ನೀವು ಅದನ್ನು. ಇದು ಟಾರ್ಚು. ನಾವು ಇದನ್ನು ತೊಗೊಂಡು ಹೊಂಟೀವಿ. ನಿಮ್ಗೆ ಅನುಕೂಲ ಇದ್ದವರು ತಲೆಗೆ ಹಾಕ್ಕೊಳ್ಳೋದು, ಈಗ ಡೆಕಾಥ್ಲಾನ್ದಾಗ ಅವೆಲ್ಲ ಬರ್ತಾವಲ್ಲ ಅವನ್ನ ತೊಗೋಬೋದು. ಹೆಡ್ ಲ್ಯಾಂಪ್ ನಾವು ಇದನ್ನು ತೊಗೊಂಡು ನಮ್ಮ ಮನೆಯಾಗ ಇದ್ದಿದ್ದರಿಂದ ನಾವು ಮತ್ತೆ ಖರ್ಚು ಮಾಡಲಿಲ್ಲ. ಪವರ್ ಬ್ಯಾಂಕ್ ನೀಡೆಡ್, ಕಂಪ್ಲೀಟ್ ಫುಲ್ ಚಾರ್ಜ್ಡ್ ಪವರ್ ಬ್ಯಾಂಕ್. ಇದು ನಮ್ಮದು 27,000 mAh. ಇದೋ ಒಂದು 450 ಗ್ರಾಮ್ ಅದ. ವಜ್ಜಾದರೂ ಪರವಾಗಿಲ್ಲ, ಬಟ್ ಮೊಬೈಲ್ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಲಾಗ್ ಮಾಡ್ತಿರೋದ್ರಿಂದ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಕಷ್ಟ ಆದರೂ ಇದನ್ನು ಎತ್ಕೊಂಡು ಹೋಗ್ತೀವಿ. ಸೊ ನೆಕ್ಸ್ಟ್ ಬಂದು ತಲೆಗೆ ಹಾಕ್ಕೊಳ್ಳಿಕ್ಕೆ ಕ್ಯಾಪ್ಸ್, ಉಲನ್ ಕ್ಯಾಪ್ಸ್, ದಟ್ ಈಸ್ ಮಸ್ಟ್. ಆಮೇಲೆ ಇದು ನಾರ್ಮಲ್ ಕ್ಯಾಪು ಬಿಸಿಲಿದ್ರೆ. ಆಮೇಲೆ ಇದು ಏನಪ್ಪ ಅಲ್ಲೇ ಪೂಜಾ ಸಾಮಾನು ಕೊಡ್ತಾರಲ್ಲ ಅಂತ ಅಂದ್ಕೊಳಿಕ್ಕೆ ಹೋಗ್ಬೇಡ್ರಿ. ಇದು ಕರ್ಪೂರ. ಇದೊಂದಿಷ್ಟು ತೊಗೊಂಡಿವಿ. ಯಾಕಪ್ಪ ಅಂತಂದ್ರೆ ಉಸಿರಾಟದ ತೊಂದರೆ ಆಗೋ ಚಾನ್ಸಸ್ ಇರ್ತಾವೆ. ಯಾಕಂದ್ರೆ ಸ್ನೋಫಾಲ್ ಆಗಿತ್ತಪ್ಪ ಅಂತಂದ್ರೆ ಅಲ್ಲಿ ಆಕ್ಸಿಜನ್ ಲೆವೆಲ್ ಮೇಲೆ ಹೋದಂಗೆ ಕಡಿಮೆ ಆಗಿರ್ತದೆ. ಸೊ ಫಾರ್ ದ್ಯಾಟ್ ಸೇಕ್ ನಾವು ಈ ಕರ್ಪೂರ ಸ್ಮೆಲ್ ಮಾಡಿದ್ರೆ ನಿಮ್ಗೆ ಬ್ರೀದಿಂಗ್ ಈಸಿ ಆಗ್ತದೆ ಅನ್ನೋದು ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಮಾಡಿ ಸಕ್ಸಸ್ ಆಗ್ಯಾರ. ಸೊ ಫಾರ್ ದ್ಯಾಟ್ ಸೇಕ್ ದಿಸ್ ವಿಲ್ ಹೆಲ್ಪ್ ಯು ಟು ಬ್ರೀತ್ ಈಸಿಲಿ ವೆನ್ ದೇರ್ ಈಸ್ ನೋ ಆಕ್ಸಿಜನ್, ಅಂದರೆ ಲೆಸ್ ಆಕ್ಸಿಜನ್ ಆ ಒಂದು ಇದ್ರಾಗ. ಇದು ಭಾಳ ಇಂಪಾರ್ಟೆಂಟು, ತಲೆಗೆ ಇಟ್ಕೊರಿ. ಆ್ಯಂಡ್ ಮೆಡಿಸಿನ್ ಬಾಕ್ಸ್, ಡೋಲೋ 650, ಆಮೇಲೆ ಡಿಸೆಂಟ್ರಿ, ಹೊಟ್ಟೆ. ಅಲ್ಲಿ ನಿಮಗೆ ಇನ್ನೊಂದೇನೋ ನಾವು ಕೇಳ್ಪಟ್ಟಿದ್ದೆ ಅಂದ್ರೆ ಮ್ಯಾಗಿ ಆಮೇಲೆ ಆಲೂ ಪರೋಟ ಬಿಟ್ಟರೆ ಬೇರೆ ಏನೂ ಸಿಗಂಗಿಲ್ಲ ಅಂತ. ಒಂದು ನೀರಿನ ಬಾಟ್ಲಿಗೆ 50 ರೂಪಾಯಿ ಅಂತ, ಒಂದು ಚಾಗ್ 30 ರೂಪಾಯಿ ಅಂತ, ಒಂದು ಪರೋಟಾಗ 200 ರೂಪಾಯಿ ಅಂತ, ಆಮೇಲೆ ಮ್ಯಾಗಿಗೆ 100 ರೂಪಾಯಿ ಅಂತ. ಸೊ ಹಿಂಗೆ, ಯಾಕಂದ್ರೆ ಅವರು ಮೇಲೆ ತೊಗೊಂಡೋಗಿ ರಾ ಮಟೀರಿಯಲ್ಸ್ ಎಲ್ಲ ಮೇಲೆ ತೊಗೊಂಡೋಗಿ ಮಾರೋದ್ರಿಂದ ವಿ ಕಾಂಟ್ ಆರ್ಗ್ಯೂ ವಿತ್ ದೆಮ್. ಅವ್ರದ್ದು ಹೊಟ್ಟೆಪಾಡು ಇರ್ತದೆ, ಅವರು ಹೊತ್ಕೊಂಡು ಹೋಗಿರ್ತಾರೆ. ಸೊ ಎಲ್ಲ ಥರದ ಟ್ಯಾಬ್ಲೆಟ್ಸ್ಗಳು. ಸೊ ಅವ್ರ ಊಟ ನಮಗೆ ಅಡ್ಜಸ್ಟ್ ಆಗಂಗಿಲ್ಲ. ಅದ್ರ ಸಲುವಾಗಿ ಸೇಫರ್ ಸೈಡಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಜ್ವರದ ಟ್ಯಾಬ್ಲೆಟ್ ಆಗಿರ್ಬೋದು, ಕೋಲ್ಡ್ ಟ್ಯಾಬ್ಲೆಟ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ಕು, ಆಮೇಲೆ ಲೂಸ್ ಮೋಷನ್ನು, ವಾಮಿಟಿಂಗ್ ಸೆನ್ಸೇಷನ್ದು, ಈ ಥರದ್ದೆಲ್ಲ ಎಲ್ಲಾದ್ರದ್ದು ಟ್ಯಾಬ್ಲೆಟ್ಸ್ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಟ್ರಾವೆಲಿಂಗ್. ಎಸ್ಪೆಷಲಿ ಸ್ಪ್ರೇ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದನ್ನು ಇಟ್ಕೊಳ್ಳಿ. ವಾಕಿಂಗ್ ಮಾಡಿರ್ತೀವಿ, ಕಾಲಂತೂ ಮಾತಾಡ್ತಿರ್ತಾವ. ಸೊ ಅದ್ರ ಸಲುವಾಗಿ ಪೇನ್ ರಿಲೀಫ್ಗೆ ಸ್ಪ್ರೇ. ಸೊ ಅಲ್ಲಿ ನಿಮ್ಗೇನು ತಿನ್ಲಿಕ್ಕೆ ಸಿಗಂಗಿಲ್ಲ ಅಂಥೇಳಿ ನಮ್ಮವ್ವ ನಮಗೆ ಅಂಟಿ ಮಾಡಿಕೊಟ್ಟಾಳ. ಇದೊಂದು ತಾಸಿಗೊಂದು ಅಥವಾ 2 ತಾಸಿಗೊಂದು ತಿಂದ್ರೆ ಸ್ವಲ್ಪ ಊಟ ಕಮ್ಮಿ ಆಗ್ತದೆ ಆ್ಯಂಡ್ ವಾಕಿಂಗ್ ಮಾಡ್ಲಿಕ್ಕೂ ಶಕ್ತಿ ಸಿಗ್ತದೆ. ಅದಕ್ಕೆ ಒಂದು ಡ್ರೈ ಫ್ರೂಟ್ಸ್, ನಾವು ಅಂಟಿ ಅಂತೀವಿ, ನೀವೇನಂತೀರಿ ಇದಕ್ಕೆ ಡ್ರೈ ಫ್ರೂಟ್ಸ್ ಲಡ್ಡು ಅನ್ಬೋದು.
ಆ್ಯಂಡ್ ಅಂಬ್ರೆಲಾ, ಒಂದು ಅಂಬ್ರೆಲಾ, ಛೋಟಾ ಅಂಬ್ರೆಲಾ ಇಟ್ಕೊಂಡೇವಿ, ಮಳೆ ಇರ್ತದಂತ. ಸೊ ಅದ್ರ ಸಲುವಾಗಿ ಇದೊಂದು ಛೋಟಾ ಅಂಬ್ರೆಲಾ. ಆ್ಯಂಡ್ ಹೆಣ್ಮಕ್ಳಿಗೆ ಆ್ಯಸ್ ಯೂಶ್ವಲ್ ಪ್ಯಾಡ್ಸ್ ವೆರಿ ಇಂಪಾರ್ಟೆಂಟ್ ಟ್ರಾವೆಲಿಂಗ್ ಟೈಮ್ನಾಗ. ಹೇಳೋಕ್ಕಾಗಂಗಿಲ್ಲ ಯಾವಾಗ ಏನಕ್ಕಂತ ಹೇಳಿ, ನಮಗಿಲ್ಲ ಅಂದ್ರೆ ಜೊತೆಗಿದ್ದವ್ರಿಗಾರ ಬೇಕಾಗ್ತದೆ. ಸೊ ಇದಕ್ಕೆ ಪ್ಯಾಡ್ಸ್, ಟಿಶ್ಯೂಸ್ ಬೇಕಾಗ್ತದೆ. ಆಮೇಲೆ ಈ ಸಾಕ್ಸು ನಾವು ಆ್ಯಕ್ಚುಲಿ ಡೆಕಾತ್ಲಾನ್ದಾಗಿಂದ ತೊಗೊಂಡಿವಿ. ಬಿಕಾಸ್ ಅದು ವುಲನ್ ಸಾಕ್ಸು ಸ್ವಲ್ಪ ಜಾಸ್ತಿ ಬೆಚ್ಚಗಿರ್ತದೆ ಅಂಥೇಳಿ ನಾರ್ಮಲ್ ಸಾಕ್ಸ್ಗಿಂತ. ಅಂದ್ರೆ ನಾವು ಈ ಡಿಮಾರ್ಟ್ದಾಗ ಅಲ್ಲಿ ಸಾಕ್ಸ್ ತೊಗೊಳ್ಳೋ ಬದಲು ಅಂದ್ರೆ ಅದು ದೇ ಆರ್ ಸಾಕ್ಸ್ ವಿಚ್ ವಿ ಯೂಸ್ ನಾರ್ಮಲಿ. ಇದು ಸ್ವಲ್ಪ ದಪ್ಪ ಇರ್ತದೆ, ವಾರ್ಮ್ ಇರ್ತದೆ. ಸೊ ನಾವು ಅಲ್ಲಿ ತೊಗೊಂಡಿವಿ. 2 ಜೋಡಿ ಸಾಕ್ಸ್ ಇಟ್ಕೊಳ್ಳೋದು ಬೆಟ್ರ್ ಒಬ್ಬರಿಗೆ. ಆ್ಯಂಡ್ ಶೇಡ್ಸ್ ಇಟ್ಕೊಂಡೇವಿ. ಆ್ಯಂಡ್ ಟಿಶ್ಯೂ ರೋಲ್, ವೆಟ್ ಟಿಶ್ಯೂಸ್. ಆಮೇಲೆ ಇಷ್ಟೊಂದು ಬಟ್ಟೆ ಎಲ್ಲದಕ್ಕೂ ಟ್ರಾವೆಲ್ ಮಾಡಲಿಕ್ಕೆ, ಅಂದರೆ 8 ದಿನಕ್ಕಲ್ಲ, ಸೊ 8 ದಿನಕ್ಕೆ ಟ್ರಾವೆಲ್ ಮಾಡಲಿಕ್ಕೆ ಬಟ್ಟೆ ಇಟ್ಕೊಂಡಿವಿ. ಆ್ಯಂಡ್ ಇನ್ನೊಂದು ಮೇನ್ಲಿ ಆರ್ಡರ್ ಮಾಡಬೇಕಾಗಿರೋದಂತಂದ್ರೆ ಪಿ ಸೇಫು ಹೆಣ್ಮಕ್ಳಿಗೆ. ಅಲ್ಲಿ ವಾಶ್ರೂಮ್ಸ್ ಎಲ್ಲ ಗಲೀಜಾಗಿರ್ತದೆ ಎಲ್ಲ. ಅದನ್ನು ಕನ್ಫರ್ಮ್ ಮಾಡಿಬಿಟ್ಟಾರೆ, ಡೋಂಟ್ ಎಕ್ಸ್ಪೆಕ್ಟ್ ಗುಡ್ ವಾಶ್ರೂಮ್ಸ್ ಅಂತೇಳಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಭಾಳ ತ್ರಾಸ ಆಗ್ತದೆ. ಸೊ ಅದ್ರ ಸಲುವಾಗಿ ಪಿ ಸೇಫ್ ಇಸ್ ಇಂಪಾರ್ಟೆಂಟ್. ಅದನ್ನ ಆರ್ಡರ್ ಮಾಡೀನಿ, ಬರಬೇಕು. ಸೊ ಐ ಗೆಸ್ ಇಷ್ಟ, ಮೇನ್ಲಿ ಇಷ್ಟ. ಚಾರ್ಜರ್ಸ್, ಪವರ್ ಬ್ಯಾಂಕ್ಸ್, ಲ್ಯಾಪ್ಟಾಪ್. ಇದನ್ನು ನೀವು ಯಾವತ್ತೂ ಮರೆಯಂಗಿಲ್ಲ, ಮರಿಲಿಕ್ಕೆ ಹೋಗ್ಬೇಡ್ರಿ. ಚಾರ್ಜರ್ ಗಿರ್ಜರ್ ಎಲ್ಲ, ಸ್ಪೆಷಲಿ ಏನಂತಾರೆ ಅದಕ್ಕೆ, ವ್ಲಾಗ್ ಮಾಡೋರಿಗೆ ಭಾಳ ಇಂಪಾರ್ಟೆಂಟು. ಆಮೇಲೆ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಬ್ಯಾಗೇಜ್ ತೊಗೊಂಡು ಹೋಗ್ರಿ ಅಂತ ಹೇಳ್ಯಾರ. ಸೊ ಈಗ ನಾವು ಜಾಕೆಟ್ ಶೂಸ್ ಎಲ್ಲ ಏನು ತೊಗೊಂಡಿವಿ ಇದನ್ನಂತೂ ದೇವರಾಣೆಗೂ ಹೆಗಲ್ ಮೇಲೆ ಹಾಕೊಂಡು ಹೋಗಂಗಿಲ್ಲ, ಇದೆಲ್ಲ ಮೈ ಮೇಲೆ ಇರ್ತದೆ. ನಿಮಗೆ ಅಲ್ಲೇ ನೀವೇನು ಹಾಕ್ಕೋಬೇಕು ಅಂತಿರ್ತೀರಿ, ಒಂದು ಡ್ರೆಸ್ಸು ಭಯಂಕರ ಲೈಟ್ ವೆಯ್ಟ್ ಇರೋದು, ಯಾಕಂದ್ರೆ ನಿಮ್ಮ ಕಡೆ ಜಾಕೆಟ್ ಗಿಕೆಟ್ ಎಲ್ಲ ಇರ್ತದೆ, ಹಾಕ್ಕೊಂಡಿರ್ತೀರಿ. ಹೋದಂಗೆ ನಿಮಗೆ ಶೆಕೆ ಆಗ್ತಿರ್ತದೆ, ಬಟ್ ಮ್ಯಾಲೆ ಹೋದಂಗೆ ನಿಮ್ಗೆ ಚಳಿ ಆಗ್ಲಿಕ್ಕೆ ಚಾಲು ಆಗ್ತದೆ ಅಂತ ಹೇಳ್ಯಾರ ಒಂದು 10 ಕಿಲೋಮೀಟ್ರ್ ಹೋದ್ಮೇಲೆ. ಸೊ ಟೋಟಲ್ ಆಫ್ 22 ಕಿಲೋಮೀಟರ್ಸ್ ಟ್ರೆಕ್ ಇದು ನಮ್ಮ ಕೇದಾರ್ನಾಥದ್ದು. ನಿಮ್ಮ ಆಶೀರ್ವಾದ ಸದಾ ಇರಲಿ. ಕಮೆಂಟ್ಸ್ದಾಗ ಹಾಕ್ರಿ, ಏನಂತಿರೋದಕ್ಕೆ ಜೈ ಕೇದಾರ್ ಬಾಬಾ ಅಂಥೇಳಿ, ಜೈ ಕೇದಾರೇಶ್ವರ್ ಅಂತ ಹಾಕ್ರಿ, ಅಥವಾ ಏನೋ ಒಂದು ಹಾಕ್ರಿ, ಹರ ಹರ ಮಹಾದೇವ್ ಅಂತ ಹಾಕ್ರಿ. ನಿಮ್ಮೆಲ್ಲರೂ ಆಶೀರ್ವಾದದಿಂದ, ಶಕ್ತಿಯಿಂದ ನಾವು ಅದ್ಭುತವಾಗಿ ಮೇಲೆ ಹತ್ತಿ ಕೇದಾರ್ನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ. ಏನು ಸಮಸ್ಯೆ ಆಗದೇ ಇರಲಿ, ಸುಖವಾಗಿ ಹೋಗಿ ಲಾಭವಾಗಿ ವಾಪಸ್ ಬರೋಣ ಅಂತ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ಕೊಂಬರ್ತೀವಿ. ಇದು ಆದಮೇಲೆ ನೆಕ್ಸ್ಟ್ ನಾವು ಏನೇನು ಮಾಡ್ತೀವಿ, ಟ್ರಾವೆಲ್ ಹೆಂಗೆ ಹೋಗ್ತೀವಿ, ಏನೇನು ಮಾಡ್ತೀವಿ, ಪ್ರತಿಯೊಂದು ಹಾಕ್ತೀವಿ. ನೆಕ್ಸ್ಟ್ ಲಾಗ್ದಾಗ ನಮ್ಮದು ಏನೇನು ಖರ್ಚು ಬಂತು, ಎಷ್ಟೆಷ್ಟು ಖರ್ಚು ಬಂತು ಅದನ್ನು ಎಲ್ಲನೂ ಹೇಳ್ತೀವಿ. ಸೊ ಈಗಂತೂ 18,000 ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಮೇಲೆ ಕ್ಯಾಶ್ ಕಂಪಲ್ಸರಿ. ಅಲ್ಲಿ ನಿಮ್ಗೆ ಕಾರ್ಡ್ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಯಾವುದು ವರ್ಕ್ ಆಗಲ್ಲ ಅಂತ. ವರ್ಕ್ ಅಂದ್ರೆ ನೆಟ್ವರ್ಕ್ ಭಾಳ ಕಮ್ಮಿ ಇರ್ತದೆ, ಅವರು ತಗೊಳ್ಳೋದು ಇಲ್ಲ ಅಂತ. ಸೊ ಕ್ಯಾಶ್ ಇಸ್ ಕಂಪಲ್ಸರಿ. ಸೊ ದಯವಿಟ್ಟು ಕ್ಯಾಶ್ ಕ್ಯಾರಿ ಮಾಡಿರಿ. ಅಲ್ಲೇ ಜಿಯೋ ಒಂದು ಸಿಗ್ತದಂತ ಹೇಳ್ಯಾರ ನೆಟ್ವರ್ಕು. ಸೊ ಇಫ್ ಯು ಆರ್ ಗುಡ್ ಆಟ್ ಇಟ್, ದಯವಿಟ್ಟು ಒಂದು ಜಿಯೋ ಸಿಮ್ಮನ್ನು ಇಟ್ಕೊಂಡು ಹೋಗ್ರಿ, ಯಾಕಂದ್ರೆ ಕಾಂಟ್ಯಾಕ್ಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಕೆಳಗಿದ್ದವ್ರಿಗೆ. ಸೊ ದ್ಯಾಟ್ಸ್ ಆಲ್ ಇವತ್ತಿನ ಫಸ್ಟ್ ಲಾಗ್ ಆಫ್. ನಾವು ಎಷ್ಟು ಎಕ್ಸಾಕ್ಟ್ ಆಗಿವಿ ಅಂತಂತಂದರೆ ಕೇದಾರ್ನಾಥ್ಗೆ ಹೋಗ್ತೀವಿ ಅಂಥೇಳಿ ಇನ್ನೊಂದು 4 ದಿವಸದಾಗ ನಾವು ಅವ್ರ ದರ್ಶನ ಪಡ್ಕೋತಿರ್ತೀವಿ. ಎಲ್ಲರೂ ಢಗ 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 ಕಮೆಂಟ್ ಹಾಕ್ರಿ. ನಿಮ್ಮ ಕಮೆಂಟ್ ಓದ್ಕೋತ ನಾವು ಬೆಟ್ಟ ಹತ್ತೀವಿ ಮೇಲೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಗೆ ಈ ವ್ಲಾಗು ಯೂಸ್ಫುಲ್ ಆಗ್ತದೆ ಅಂತ ಅಂದ್ಕೊಂಡೇನಿ. ಸೊ ದಯವಿಟ್ಟು ಯಾರು ನಿಮ್ಮ ಫ್ರೆಂಡ್ಸ್ ಹೋಗೋರಿದ್ರೆ ಅವ್ರಿಗೂ ವ್ಲಾಗ್ನ ಶೇರ್ ಮಾಡಿರಿ. ಆಮೇಲೆ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿರಿ. ನಾವು ನೆಕ್ಸ್ಟ್ ವೀಡಿಯೋದಾಗ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಮಾತಾಡ್ತೀವಿ. ಎಸ್, 23 ನಿಮಿಷದ ಲಾಗ್ ಆಗ್ಯದ. ಇದೇನಪ್ಪ ಇಷ್ಟು ಜೋರು ಇಷ್ಟು ಉದ್ದುದ್ದು ಮಾತಾಡ್ರಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಮಾತು ಇಂಪಾರ್ಟೆಂಟ್ ಅದ, ಎಲ್ಲೂ ಏನು ವೇಸ್ಟ್ ಆಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲಾಟ್ಸ್ ಆಫ್ ಲವ್. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.